ನಮಸ್ಕಾರ ಎಲ್ರಿಗೂ. ನಾನು ರಮಿ ಜಗತ್ ಮೈಸೂರು. ನನಗೆ ಒಬ್ಬ ಮಗ ಇರುವಂತಹ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿದೆ. ಈ ಹಿಂದೆ ನಾನು ವಿಡಿಯೋಗಳಲ್ಲಿ ಅಂದರೆ ತುಂಬ ತೀರಾ ನಾನು ತೋರಿಸಿಲ್ಲ, ಅವಶ್ಯಕತೆ ಇದ್ದರೆ ಮಾತ್ರ ನಾನು ತೋರಿಸೋವಂಥದ್ದು. ಸೊ ಒಂದೆರಡು ಮೂರು ವೀಡಿಯೋಗಳಲ್ಲಿ ಮಗನ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಫೋಟೋಸ್ ಎಲ್ಲ ಹಾಕುವಾಗ ತೋರಿಸ್ತೀನಿ. ನೋಡಿರ್ತೀರಿ, ಮುಂಚೆಯಿಂದ ನೋಡ್ತಾ ಬಂದಿರುವಂಥವರಿಗೆ ಮಾತ್ರ ಗೊತ್ತಿರುತ್ತೆ, ಹೊಸ್ದಾಗಿ ನೋಡೋಂಥವ್ರಿಗೇನು ಗೊತ್ತಿರಲ್ಲ. ಸೊ ನನಗೆ ಒಬ್ಬನೇ ಮಗ ಇದ್ದಾನೆ. ಅವನ ಹೆಸರು ಬಂದು ಜಗತ್ ರಾಮ್ ಅಂತ. 8 ವರ್ಷ ಇವಾಗ. 8 ವರ್ಷದ ಹಿಂದೆ ಜಗತ್ತಿನ ಸರ್ವಶ್ರೇಷ್ಠ ಶ್ರೀರಾಮನಂತನೇ ಅವನು ಬದುಕಿ ಬಾಳಲಿ ಅಂತ ಅಂದ್ಬಿಟ್ಟು ಜಗತ್ ರಾಮ್ ಅನ್ನುವಂತಹ ಹೆಸರನ್ನು ಇಟ್ಟಿದ್ದೆ ನಾನು. ಅತಿ ಆಯಿತು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ತಾಯಂದರಿಗೂ ಮಕ್ಕಳಿಗೆ ಪ್ರೀತಿ ಇರುತ್ತಲ್ಲ, ಸೇಮ್ ಅದೇ ಪ್ರೀತಿ ನಂದಷ್ಟೇ. ಸೊ ಜಗತ್ ರಾಮ್ ಅನ್ನುವಂತಹ ಹೆಸರನ್ನು ಇಟ್ಟಿದ್ದೆ. ಮಗನ ಮೇಲೆ ಏನು ಪ್ರೀತಿ ಕಾಳಜಿ ಇದೆಯೋ ನನಗೆ ಅದೇ ರೀತಿಯಾಗಿ ಸೊಸೈಟಿ ಮೇಲೆ ಕೂಡ ಸ್ವಲ್ಪ ಕಳಕಳಿ ಕಾಳಜಿ ಅನ್ನೋದು ಇದೆ. ಅಷ್ಟಿಲ್ಲ ಅಂದ್ರೂ ಒಂದಿಷ್ಟಾದರೂ ಇದೆ. ಸೊ ಆ ಕಾರಣಕ್ಕೋಸ್ಕರ ನನ್ನ ಕೈಲಾದಷ್ಟು, ತುಂಬ ದೊಡ್ಡ ಮಟ್ಟದಲ್ಲಿ ಅಂತ ನಾನು ಹೇಳ್ತಾನೆ ಇಲ್ಲ, ನನ್ನ ಕೈಲಾದಷ್ಟು ಚಿಕ್ಕ ಚಿಕ್ಕ ಸೇವೆಗಳನ್ನು ಸೊಸೈಟಿಗೆ ಮಾಡಿ ಒಂದಿಷ್ಟು ಆತ್ಮತೃಪ್ತಿಯನ್ನಂತೂ ಪಡಿತಾ ಇದ್ದೀನಿ. ಸೊ ಇವಾಗ ವಿಚಾರಕ್ಕೆ ಬರ್ತೀನಿ. ವಿಚಾರ ಏನಪ್ಪ ಅಂತಂದರೆ, ನನಗೆ ಈ ಮಿಡಲ್ ಕ್ಲಾಸ್ ಅವ್ರಿಗಿರುತ್ತಲ್ಲ ದೊಡ್ಡ ದೊಡ್ಡ ಕನಸು ಚಿಕ್ಕ ವಯಸ್ಸಿನಲ್ಲಿ, ನನಗೂ ಅದೇ ಥರ ಸಾಕಷ್ಟು ದೊಡ್ಡ ದೊಡ್ಡ ಕನಸುಗಳಿತ್ತು. ತೀರಾ ಈಗ ಮಲ್ಕೊಂಡಾಗ ಸಡನ್ನಾಗಿ 1 ಕೋಟಿ ರೂಪಾಯಿ ದುಡ್ಡು ಸಿಕ್ಬಿಟ್ರೆ ನಮ್ಮ ಕುಟುಂಬನೆಲ್ಲ ಚೆನ್ನಾಗಿ ನೋಡ್ಕೋಬೋದು, ತಂದೆ ತಾಯಿನ ದೊಡ್ಡ ಮನೆ ಮಾಡಿಸ್ಬೋದು, ಈ ರೀತಿಯೆಲ್ಲ ಇರುತ್ತಲ್ಲ. ಅದೇ ರೀತಿ ನನಗೂ ದೊಡ್ಡ ದೊಡ್ಡ ಕನಸುಗಳಿತ್ತು. ಆ ಕನಸುಗಳ ಜೊತೆಗೆ ಇನ್ನೊಂದು ಕನಸಿತ್ತು. ಏನಂದರೆ, ಬುದ್ಧಿ ಬಂದಾಗಿಂದ ಒಂದು ಹೈಟೆಕ್ ಸ್ಕೂಲನ್ನು ಕಟ್ಟಬೇಕು, ಶಾಲೆಯನ್ನು ಕಟ್ಟಬೇಕು. ಆ ಶಾಲೆಗೆ ಸಂಪೂರ್ಣವಾಗಿ ಉಚಿತವಾಗಿರಬೇಕು. ಅಲ್ಲಿ ಫುಲ್ ಎಲ್ಲ ವ್ಯವಸ್ಥೆಯೂ ಇರಬೇಕು. ಮಕ್ಕಳಿಗೆ, ಬಡ ಮಕ್ಕಳಿಗೆ ಉಚಿತವಾಗಿ ಎಜುಕೇಷನನ್ನು ಕೊಡಬೇಕು, ಎಲ್ಲ ಫೆಸಿಲಿಟಿ ಇರಬೇಕು, ಎಲ್ಲ ಕೋಚಿಂಗ್ ಕೊಡಬೇಕು. ಈ ರೀತಿಯೆಲ್ಲ ಸಾಕಷ್ಟು ಒಂಥರ ಹುಚ್ಚು ಅಂತ ಅನಿಸುತ್ತೆ ನನಗೆ. ನಿಜ, ನಿಮ್ಗಳಿಗೂ ಕೆಲವ್ರಿಗೆ ಅನಿಸ್ಬೋದು ಒಂಥರ ಹುಚ್ಚು ಅಂತ. ಬಟ್ ಆ ಥರನೇ ಕನಸುಗಳು ಇತ್ತು ನನಗೆ. ಆದರೆ ದುಡಿಯೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ವಾಸ್ತವದ ಅರಿವಾಯಿತು. ದುಡಿಯೋದಕ್ಕೆ ಶುರು ಮಾಡಿದ್ಮೇಲೆ ಕುಟುಂಬದ ಜವಾಬ್ದಾರಿಗಳು, ಅಂದರೆ ಮನೆ ಜವಾಬ್ದಾರಿಗಳು, ಕುಟುಂಬದ ಕರ್ತವ್ಯಗಳು ಸಾಕಷ್ಟು ಬೆನ್ನಿಗೆ ಬೀಳ್ತು. ಎಲ್ಲವೂ ಕೂಡ ಭಾರ ಅನಿಸೋದಕ್ಕೆ ಶುರುವಾಯಿತು. ಪರವಾಗಿಲ್ಲ, ಆ ಭಾರವನ್ನು ಹೊರುವ ಶಕ್ತಿಯನ್ನು ಭಗವಂತ ಕೊಡ್ತಾನೆ ಅಂತ ಅಂದ್ಬಿಟ್ಟು ನಿಭಾಯಿಸ್ಕೊಂಡು ಬರ್ತಾ ನಾವು ಏನೇ ಸೊಸೈಟಿಗೆ ಮಾಡೋಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿಯನ್ನು ಫಸ್ಟ್ ನೋಡಬೇಕು. ಕನ್ನಡದ ಕೋಟ್ಯಾಧಿಪತಿ ಶೋನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾಯಿದ್ರು, ಯಾರಾದರೂ ಸ್ಪರ್ಧಿಗಳು ಬಂದು ಗೆದ್ದಂತಹ ಹಣವನ್ನು ಏನು ಮಾಡ್ತೀರಾ ಅಂತ ಕೇಳಿದರೆ ಅವರು ನಾನು ಸೊಸೈಟಿಗೆ ಕೊಡ್ತೀನಿ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾಯಿದ್ರು, ಫಸ್ಟ್ ನಿಮ್ಮ ಫ್ಯಾಮಿಲಿಗೆ ಏನೇನು ಅವ್ರು ತೀರಾ ಕಷ್ಟದಲ್ಲಿರ್ತಾರೆ ಅಂದರೂ ಸೊಸೈಟಿಗೆ ಕೊಡ್ತೀವಿ ಅಂದಾಗ ಅವ್ರು ಬುದ್ಧಿ ಹೇಳ್ತಾಯಿದ್ರು, ಫಸ್ಟ್ ನಿಮ್ಮ ಫ್ಯಾಮಿಲಿಗೆ ಅಪ್ಪ ಅಮ್ಮನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ಮಿಕ್ಕಂಥ ಹಣನ ಸೊಸೈಟಿಗೆ ಕೊಡಿ, ಫಸ್ಟ್ ಫ್ಯಾಮಿಲಿ ನೋಡಿ ಅಂತ. ನಂದು ಅದೇ ಪಾಲಿಸಿ, ಫಸ್ಟ್ ನಮ್ಮ ಫ್ಯಾಮಿಲಿನೆಲ್ಲ ಒಂದು ಸೆಟ್ಲ್ ಮಾಡಬೇಕನ್ನೋದಿತ್ತು. ಅದೇ ರೀತಿಯಾಗಿ ಆ ಅಮ್ಮನಿಗೆ ಒಂದು ಮನೆಯನ್ನು ಕಟ್ಟಬೇಕನ್ನೋದೊಂದು ಚಿಕ್ಕ ಕನಸಿತ್ತು. ಆ ಕನಸನ್ನು ನನಸು ಮಾಡಿಕೊಂಡು, ಅಕಸ್ಮಾತ್ ಅಕಾಲಿಕವಾಗಿ ನಾನು ತೀರ್ಕೊಂಡ್ರು ಕೂಡ ನಮ್ಮಮ್ಮ ಯಾರ ಮುಂದೆನೂ ಕೈ ಒಡಬಾರ್ದು ಅಂತ ಅಂದ್ಬಿಟ್ಟು, ಅವರಿರೋ ಅಷ್ಟು ದಿನ ಯಾರ ಮುಂದೆನೂ ಕೈ ಒಡಬಾರ್ದು ಅಂತ ಬಾಡಿಗೆ ರೂಪದಲ್ಲಿ ಪರ್ಮನೆಂಟಾಗಿ ಬರೋ ರೀತಿ ಇನ್ನೊಂದೆರಡು ಮನೆಗಳನ್ನು ಕಟ್ಟಿ ಅವ್ರಿಗೂ ಕೂಡ ಬಾಡಿಗೆ ಬರೋ ಥರ ಎಲ್ಲ ಮಾಡಿದ್ದಾಯಿತು. ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ನೆಕ್ಸ್ಟು ನನ್ನ ಅದೊಂದು ಈ ಭೂಮಿಗೆ ತಂದಿದ್ದಕ್ಕೆ, ನನಗೆ ಜನ್ಮ ಕೊಟ್ಟಿದ್ದಕ್ಕೆ ಮಗಳಾಗಿ ಒಂದು ತೃಪ್ತಿ ತರುವಂತಹ ಕೆಲಸ ಮಾಡಿದ್ದೀನಿ ಅನ್ನುವಂತಹ ಆತ್ಮತೃಪ್ತಿ ಕೂಡ ನನಗೆ ಸಿಕ್ತು. ಇನ್ನು ಕುಟುಂಬಕ್ಕೆ ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನು ಸೊಸೈಟಿ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಆಲೋಚನೆ ಅಂದರೆ ಏನೋ ದೊಡ್ಡ ಸಾಧನೆ ಅಂತಲ್ಲ, ಜಸ್ಟ್ ನನ್ನ ಫೀಲಿಂಗ್ಸ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಆಗ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮನಸ್ಸಿಗೆ ಬರ್ತಾಯಿತ್ತು. ದುಡಿಯೋಕ್ಕೆ ಶುರು ಮಾಡಿದಾಗ್ಲಿಂದನೂ ಕೂಡ ಒಂದಿಷ್ಟು ಅಂತ ಅಂದ್ಬಿಟ್ಟು ನಾನು ನನ್ನ ಕೈಲಾಗಿದ್ದು ಮಾಡ್ತಾನೇ ಇದ್ದೀನಿ. ತುಂಬ ದೊಡ್ಡದಾಗಲ್ಲ ಅಂದರೂ ಚಿಕ್ಕ ಚಿಕ್ಕದಾಗಿ ಒಂದಿಷ್ಟು ಮಾಡ್ತಾ ಬಂದಿದ್ದೀನಿ. ಆದರೆ ಈ ಶಾಲೆ ಕಾನ್ಸೆಪ್ಟ್ ಒಂದು ನನಗೆ ತಲೆಯಲ್ಲಿ ಕೊರಿತಾನೇ ಇತ್ತು, ಸಿಕ್ಕಾಪಟ್ಟೆ ಕೊರಿತಾ ಇತ್ತು. ಆದರೆ ಈ ವಾಸ್ತವದ ಅರಿವಾಯ್ತಲ್ಲ, ಆಗ ಗೊತ್ತಾಯಿತು ನನಗೆ ಶಾಲೆ ಕಟ್ಟುವಷ್ಟು ಸುಸ್ಥಿತಿಯಲ್ಲಿ ನಾನಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಷ್ಟೊಂದು ಸ್ಥಿತಿಯಲ್ಲಿಲ್ಲ. ಸರಿ ಆಯಿತು, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅದೊಂದು ಬೇಜಾರಿತ್ತು ನನಗೆ. ಆದರೆ ಇನ್ನೊಂದು ಆಲೋಚನೆ ಬಂತು, ಯಾಕೆ ನನ್ನ ಕೈಲಿ ಅದು ಆಗಿಲ್ಲ ಅನ್ನೋದನ್ನ ನನ್ನ ಸೋಲನ್ನ ಒಪ್ಕೊಂಡೆ. ನಾನು ಅದು ಸೋತಿದ್ದೀನಿ ಅಂತ ಒಪ್ಕೊಂಡೆ, ಹೈಟೆಕ್ ಶಾಲೆ ಕಟ್ಟಲಿಕ್ಕೆ ಆಗಲ್ಲ ನನ್ನ ಕೈಲಿ ಅಂತ. ಆದರೆ ಆಲ್ರೆಡಿ ಇರುವಂತಹ ಒಂದು ಸರ್ಕಾರಿ ಶಾಲೆಯನ್ನು ದತ್ತುಗೆ ತಗೊಂಡು ಅದನ್ನೇ ಹೈಟೆಕ್ ಯಾಕೆ ಮಾಡಬಾರ್ದು ಅನ್ನುವಂತಹ ಒಂದು ಆಲೋಚನೆ ನನ್ನ ತಲೆಯಲ್ಲಿ ಬಂದಾಗ ಸರಿ, ಇದನ್ನು ನಾನು ಮಾಡ್ಬೋದು. ಒಂದು ಸರ್ಕಾರಿ ಶಾಲೆಗೆ ಫುಲ್ ಹೈಟೆಕ್ ಟಚ್ಚನ್ನು ಕೊಟ್ಟು ಮಕ್ಕಳಿಗೆ, ಅಲ್ಲೇ ಓದುವಂತಹ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿ ನನ್ನ ಆಸೆನೂ ಈಡೇರ್ದಂಗೆ ಆಗುತ್ತೆ, ಮಕ್ಕಳಿಗೂ, ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಜೊತೆಗೆ ಇವಾಗ
ಸಾಕಷ್ಟು ಜನ ಏನಂದರೆ ನಾನು ತುಂಬ ನೋಡಿದ್ದೀನಿ, ಪ್ರೈವೇಟ್ ಶಾಲೆಗಳಿಗೆ ಸೇರಿಸೋದು ತಪ್ಪಂತ ನಾನು ಹೇಳ್ತಾ ಇಲ್ಲ, ಹಣ ಇದ್ದವರು ಸೇರಿಸಿ, ಏನೂ ತಪ್ಪಿಲ್ಲ. ಆದರೆ ಸಾಲ ಮಾಡಿ ಸೇರಿಸ್ತಾರೆ ನೋಡಿ, ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಸೇರಿಸ್ತಾರೆ. ಅದು ಜಾಸ್ತಿ ಹಣ ಖರ್ಚು ಮಾಡೋದು ವಿದ್ಯಾಭ್ಯಾಸಕ್ಕೆ ತಪ್ಪಲ್ಲ. ಯಾವಾಗ ಅವರೊಂದು ಡಿಗ್ರಿ ಲೆವೆಲಲ್ಲಿ ಬರ್ತಾರೆ ನೋಡಿ, ಆವಾಗ ಒಂದು ಹೈಯರ್ ಎಜುಕೇಷನ್ಗೆ ಖರ್ಚು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ತೀರಾ ಈ ಬೇಸಿಕ್ಕು LKG UKG ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹಾಕ್ತಾರೆ, ಅದು ತೀರಾ ಬೇಜಾರಾಗುತ್ತೆ. ಯಾಕಂದರೆ ಅದೇ ದುಡ್ಡನ್ನು ಉಳಿಸಿದ್ರೆ ನೆಕ್ಸ್ಟು, ಯಾಕಂದರೆ ನಾವು ಓದಿಸಿದ ತಕ್ಕನಾಗೆ ಮಕ್ಕಳು ಎಲ್ಲ ಅದರಲ್ಲೇ ಸೆಟ್ಲಾಗಿ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದೇ ದುಡ್ಡು ಉಳಿಸಿದ್ರೆ ಮಕ್ಳಿಗೆ ಮುಂದೆ ಒಂದು ಬಿಸ್ನೆಸ್ ಮಾಡಲಿಕ್ಕೋ ಏನಕ್ಕೋ ಒಂದು ಅನುಕೂಲ ಅಂತೂ ಆಗೇ ಆಗುತ್ತೆ. ಬಟ್ ಹಣ ಇದ್ದವ್ರು ಸೇರಿಸಿದ್ರೆ ಏನೂ ತಪ್ಪಿಲ್ಲ. ಬಟ್ ಸಾಲ ಮಾಡಿ ನಮ್ಮ ಬದುಕನ್ನೇ ನಾವು ನರಕಕ್ಕೆ ತಳ್ಕೊಂಡು ಏನು 10 ತಿಂಗಳು ಗೊತ್ತೇ ಆಗೋಲ್ಲ, ಮಕ್ಳದ್ದು 1 ವರ್ಷ ಮುಗ್ದೇ ಹೋಗಿರುತ್ತೆ, ತಂದೆ ತಾಯಿದು 1 ಲಕ್ಷ ಸಾಲ ಹೆಚ್ಚಿಗೆ ಆಗೇ ಬಿಟ್ಟಿರುತ್ತೆ. ಆ ರೀತಿಯೆಲ್ಲ ನನಗೆ ನೋವಾಗಿತ್ತು. ಆ ಕಾರಣಕ್ಕೋಸ್ಕರ ಈ ಸರ್ಕಾರಿ ಶಾಲೆನೆಲ್ಲ ಒಂದನ್ನು ಇಂಪ್ರೂವ್ ಮಾಡಿದ್ರೆ, ನನ್ನ ಕೈಲಾಗಿದ್ದು ನಾವು ಒಂದನ್ನು ಇಂಪ್ರೂವ್ ಮಾಡಿದ್ರೆ, ಭಗವಂತನಿಗೆ ಶಕ್ತಿ ಕೊಟ್ಟರೆ ಜಾಸ್ತಿ ಮಾಡೋಣ, ಬಟ್ ಒಂದನ್ನು ಇಂಪ್ರೂವ್ ಮಾಡಿದ್ರೆ ಆ ಸುತ್ತಮುತ್ತ ಇರೋರು ಸರ್ಕಾರಿ ಶಾಲೆಗೆ ಸೇರಿಸಲಿ, ಅದನ್ನೆಲ್ಲ ಜನರಿಗೆ ತೋರಿಸಿದ್ರೆ ಅವರು ಕೂಡ ಇದರಿಂದ ಒಂದು ಪ್ರೇರಣೆ ಆಗಿ ತಗೊಂಡು ಅವರು ಸರ್ಕಾರಿ ಶಾಲೆಗೆ ಸೇರಿಸುತ್ತಾರೆ, ಆದರೆ ಖುಷಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ಆಲೋಚನೆ ಮಾಡಿದ್ದೆ. ಇದನ್ನು ಆಲೋಚನೆ ಮಾಡಿದಾಗ ನನ್ನ ಒಂದು ಇಂಟೆನ್ಷನ್ ಏನು ಅಂತಂತಂದರೆ, ಸಮಾಜಕ್ಕೆ ನಾವು ಬುದ್ಧಿ ಹೇಳೋಕ್ಕೆ ಮುಂಚೆ, ಅಂದರೆ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ನಾವು ನೆಟ್ಟಿಗಿರಬೇಕು. ಅಂದರೆ ಫಸ್ಟ್ ನನ್ನ ಮಗನನ್ನು ನಾನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದೆ. ನಿರ್ಧಾರವನ್ನು ಮಾಡಿ 3 ವರ್ಷದ ಹಿಂದೆ, ಅಂದರೆ ನನ್ನ ಮಗ 1ನೇ ಕ್ಲಾಸಿಗೆ ಏನು ಸೇರಿಸ್ತಾ ಇದ್ವಿ, ಸೇರಿಸುವಂತಹ ಸಮಯದಲ್ಲಿ ಸಾಕಷ್ಟು ಸುತ್ತಮುತ್ತ ಇರುವಂತಹ ಸರ್ಕಾರಿ ಶಾಲೆಯನ್ನು ಹುಡುಕಾಡ್ತಾ ಇದ್ದೆ. ಅಂಥ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಹೈಡ್ರಾಮಾ ನಡೀತು. ಅದೇನಂತಂದರೆ, ಹೈಡ್ರಾಮಾ ಅಂದರೆ ನಮ್ಮ ತಾಯಿಯವರಿಗೆ ಮೊಮ್ಮಗನ ಮೇಲಿದ್ದ ಪ್ರೀತಿ. ಅದು ಏನಾಯಿತು ಅಂತಂದರೆ, ನಮ್ಮದೇನು ತೀರಾ ಶ್ರೀಮಂತರ ಮನೆ ಅಲ್ಲ, ಅಂದರೆ ನನ್ನ ತಂದೆ ತಾಯಿ ಮದುವೆ ಆದಮೇಲೆ ಹೇಳ್ತಾ ಇರೋದು. ನಮ್ಮ ತಾಯಿಯವರು ಮದುವೆಯಾಗಿ ಬಂದಂತಹ ಕುಟುಂಬ ಇನ್ನು ತುಂಬ ಶ್ರೀಮಂತರ ಕುಟುಂಬ ಅಲ್ಲ, ಕೆಳ ಮಧ್ಯಮ ವರ್ಗ, ಒಂದು ರೀತಿ ಬಡತನ ಅಂತ ಕೂಡ ಹೇಳ್ಬೋದು, ಬಡ ಕುಟುಂಬ ಅಂತಲೇ ಹೇಳ್ಬೋದು. ಯಾಕಂದರೆ ಗರಿ ಮನೆ ಏನು ಬರುತ್ತೆ, ತೆಂಗಿನ ಗರಿದು ಮನೆ ಏನು ಬರುತ್ತೆ, ಆ ಒಂದು ಗುಡಿಸಲ ರೀತಿ, ಆ ಒಂದು ಮನೆಯಿಂದ ಶುರುವಾದಂತಹ ನಮ್ಮ ತಂದೆ ತಾಯಿ ಬದುಕು ಭಗವಂತನ ಆಶೀರ್ವಾದದಿಂದ ಈ ಹಂತಕ್ಕೆ ಬಂದು ನಿಂತಿದೆ. ಸೊ ಆ ಟೈಮಲ್ಲಿ ನಮ್ಮ ತಂದೆ ತಾಯಿಗೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಅಂದರೆ ಎಲ್ರಿಗೂ ಇರೋಂಥದ್ದೇ, ನಾನು ಏನು ಕಷ್ಟ ಅಂತ ಹೇಳ್ಕೊಂತ ಇಲ್ಲ, ಎಲ್ರಿಗೂ ಏನು ಫೇಸ್ ಮಾಡ್ಕೊಂಬಂದಿರ್ತಾರೆ ಅದೇ ರೀತಿ ನಮ್ಮ ತಂದೆ ತಾಯಿ ಕೂಡ ಫೇಸ್ ಮಾಡ್ಕೊಂಬಂದಂಥವ್ರು. ಅಂಥ ಟೈಮ್ನಲ್ಲೇ ನನ್ನ ಹಾಗೇನ ಮಾಡೋಣ, ನಮ್ಮ ತಂದೆ ತಾಯಿ ಪ್ರೈವೇಟ್ ಶಾಲೆಯಲ್ಲಿ ಓದಿಸಿದ್ರು. ಸೇಮ್ ಎಲ್ಲ ತಂದೆ ತಾಯಿ ಇರೋ ಥರನೇ ನಾವಂತೂ ಚೆನ್ನಾಗಿ ಓದಲಿಲ್ಲ, ನನ್ನ ಮಕ್ಕಳಾದರೂ ಚೆನ್ನಾಗಿ ಓದಲಿ ಅಂತ ಅಂದ್ಬಿಟ್ಟು HD ಕೋಟೆಯಲ್ಲಿ ಒಂದು ಜ್ಞಾನ ಕೇಂದ್ರ ಅಂತ ಅಂದ್ಬಿಟ್ಟು ಒಂದು ಸ್ಕೂಲ್ ಇತ್ತು, ಪ್ರೈವೇಟ್ ಸ್ಕೂಲ್ ಇತ್ತು. ಆ ಒಂದು ಶಾಲೆಗೆ ಸೇರಿಸಿದ್ರು. ಮಂತ್ಲಿ 100 ರೂಪಾಯಿ ಫೀಸ್, ಅದು ಅಂದರೆ ಮಂತ್ಲಿ ಫೀಸು ಆ ಟೈಮ್ನಲ್ಲಿ. ಆ ಶಾಲೆಯಲ್ಲಿ ಆ ಥರ ಇತ್ತು. ಸೊ ತಿಂಗಳ 100 ರೂಪಾಯಿ ಕಟ್ಟುವಂತಹ ಒಂದು ಫೀಸ್ ಕಟ್ಟುವಂತಹ ಪ್ರೈವೇಟ್ ಶಾಲೆಗೆ ಸೇರಿಸಿದ್ರು ನನ್ನನ್ನು, ಹಾಗೆ ನಮ್ಮ ಅಣ್ಣನ. ಆ ಒಂದು ಫೀಸ್ ಕಟ್ಟೋಕ್ಕೂ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಅದು ಬೇರೆ ವಿಚಾರ, ಅದಿಲ್ಲಿ ಇವಾಗೇನು ಬೇಡ ಅದು. ಸೊ ಆ ರೀತಿಯಾಗಿ ಕಟ್ಟಿ ನಮ್ಮನ್ನು ಓದಿಸಿದಂಥದ್ದಲ್ವ. ಸೊ ನಮ್ಮ ತಾಯಿಯವರು ಈಗ ಶುರು ಮಾಡಿದ್ರು, ನಾವೇ ಅಷ್ಟು ಕಷ್ಟದಲ್ಲಿ ನಿಮ್ಮನ್ನು ಪ್ರೈವೇಟ್ ಶಾಲೆಗೆ ಸೇರಿಸಿದ್ದೀವಿ, ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿದ್ದೀವಿ, ನನ್ನ ಮೊಮ್ಮಗನ್ನ ಇಷ್ಟೆಲ್ಲ ಇದ್ಕೊಂಡು ನೀನು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀಯ ಅಂತ ಅಂದ್ಬಿಟ್ಟು ಫುಲ್ಲಿ ಎಮೋಷ್ನಲಿ ನನ್ನ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರು. ಅಂದರೆ ಪಾಪ ಅವ್ರ ಫೀಲಿಂಗ್ಸ್ ಹೇಳ್ಕೊಂಡ್ರು, ನನಗೆ ಆ ರೀತಿ ಅನ್ನಿಸ್ತು. ಸೊ ಇದೇನೇ ಆದ್ರೂ ಫೈನಲಿ ನಮಗೆ ಮನೇಲಿ ನೆಮ್ಮದಿ ಮುಖ್ಯ. ಏನು ಹೊರಗಡೆ ನಾವು ಏನೇ ಮಾಡ್ಕೊಂಬರಲಿ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಆ ಬದುಕು ನರಕ ಅನ್ನೋದು ನನಗೆ ಗೊತ್ತು. ಆ ಕಾರಣಕ್ಕೋಸ್ಕರ ನಾನು ಅದು ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. 3 ವರ್ಷದಿಂದ ಸರ್ಕಾರಿ ಶಾಲೆಗೆ ಸೇರಿಸುವಂತಹ ನಿರ್ಧಾರಕ್ಕೆ ಫುಲ್ ಸ್ಟಾಪ್ ಇಟ್ಟೆ. ಸರಿ ಅಮ್ಮ ಆಯಿತು, ನಮ್ಮಮ್ಮನ ನಿರ್ಧಾರಕ್ಕೆ ನಾನು ವಿರುದ್ಧವಾಗಿ ಹೋಗೋಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ. ಸೊ ಅವರು ನೆಮ್ಮದಿ ಮುಖ್ಯ, ಅವ್ರ ಖುಷಿ ಮುಖ್ಯ ಅಂದ್ಬಿಟ್ಟು ಸರಿ ಆಯಿತು ಬಿಡಮ್ಮ ಅಂತ ನೋಡಿ ಮಗನ ಪ್ರೈವೇಟ್ ಶಾಲೆಗೆ ಸೇರಿಸಿದ್ದಾಯಿತು. ಸಾಕಷ್ಟು ದೊಡ್ಡ ಫೀಸ್ ಕಟ್ಟುವಂಥ ಶಾಲೆಗೂ ಸೇರಿಸ್ತೆ, ಮತ್ತೆ ಚೇಂಜ್ ಮಾಡಿ ಒಂದು ನಾರ್ಮಲ್ ಫೀಸ್ ಕಟ್ಟುವಂಥ ಶಾಲೆಗೂ ಸೇರಿಸ್ತೆ. ಈ ರೀತಿಯಾಗಿ ಪ್ರೈವೇಟ್ ಶಾಲೆಯಲ್ಲೇ ಓದಿಸ್ತಾ ಇದ್ದೀನಿ. ಈಗ 3ನೇ ಕ್ಲಾಸ್ ಮುಗಿಯೋ ಹಂತಕ್ಕೆ ಬಂತು. ಆದರೆ ಆವಾಗ ನಾನು ತಾತ್ಕಾಲಿಕವಾಗಿ ನಮ್ಮ ಅಮ್ಮನ ಮಾತಿಗೆ ಒಪ್ಪಿಗೆ ಕೊಟ್ಟೆ. ಬಟ್ ಆದರೆ ಆಗ್ಲಿಂದನೂ ನಮ್ಮ ಅಮ್ಮನ ಮೈಂಡ್ ವಾಶ್ ಮಾಡಲಿಕ್ಕೆ, ಅಂದರೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೆ. ಸೊ ಫೈನಲಿ 3 ವರ್ಷದ ನಂತರ ಈಗ ನಮ್ಮಮ್ಮನ ಮನವೊಲಿಸೋದಕ್ಕೆ ನಾನು ಯಶಸ್ವಿಯಾಗಿದ್ದೀನಿ ಅಂತ ಹೇಳ್ಬೋದು. ಅವ್ರನ್ನ ಕೂರಿಸ್ಕೊಂಡು, ಯಾಕಂದರೆ ನನ್ನ ಆ ಒಂದು ಕನಸುಗಳನ್ನ ನಾನು ಬಿಡೋದಕ್ಕೆ ರೆಡಿ ಇಲ್ಲ, ಜೊತೆಗೆ ಅಮ್ಮನಿಗೂ ನೋಯಿಸೋದಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ನಮ್ಮ ತಾಯಿಯವ್ರನ್ನ ಕೂರಿಸ್ಕೊಂಡು ನಾನು ನೀಟಾಗಿ ಹೇಳಿದೆ, ಅಮ್ಮ ಇವನಿಗೆ ಕಟ್ಟುವಂತಹ ಫೀಸನ್ನೇ ಅದಕ್ಕೆ ಇನ್ನೊಂದಷ್ಟು ಹಣವನ್ನು ಹಾಕಿದ್ರೆ
ಅದೇ ಹಣವನ್ನು ತೊಗೊಂಡೋಗ್ಬಿಟ್ಟು ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಏನೇನೆಲ್ಲ ಫೆಸಿಲಿಟಿ ಬೇಕು ಮಾಡಿದ್ರೆ ಒಬ್ಬ ಕಲಿಯುವಂತಹ ಜಾಗದಲ್ಲಿ 100 ಮಕ್ಕಳು ಅದೇ ಫೆಸಿಲಿಟಿಯಲ್ಲಿ ಕಲಿತಾರೆ. ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು ಬಹಳ ರಿಕ್ವೆಸ್ಟ್ ಮಾಡಿಕೊಂಡೆ. ಕೊನೆಗೆ ಈಗ ಎದುರುಗಡೆ ಕೂತು ಮಾತಾಡಿದ್ಮೇಲೆ ನಮ್ಮಮ್ಮ ನನ್ನ ಮಾತುಗಳಿಗೆ ಕರಗಿ ಹೋದರು. ನೀವೇ ಅಂತೀರಲ್ಲ, ನೀವು ಮಾತು ಚೆನ್ನಾಗಿ ಆಡ್ತೀರ ಮೇಡಮ್ ಅಂತ ಅಂದ್ಬಿಟ್ಟು ಅದೇ ರೀತಿಯಾಗಿ ನನ್ನ ಮಾತುಗಳಿಗೆ ಅಮ್ಮ ಕರಗಿ ಹೋದರು. ಸೊ ಫೈನಲಿ ಮೊಮ್ಮಗನನ್ನು ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ಒಪ್ಪಿಗೆ ಕೊಟ್ಟರು. ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇನ್ನೇನು ನನ್ನ ಒಂದು ಕೆಲಸ ಶುರುವಾಯಿತು. ಇದಕ್ಕಿನ್ನೂ ಒಂದು ಕಾರಣ ಏನು ಅಂತಂದರೆ, ನಾನು ಕಳೆದ ವರ್ಷ ಈ ಒಂದು ಚಾನಲಲ್ಲಿ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾಗ ನಾನೊಂದು ಪೋಲ್ ಮಾಡಿದ್ದೆ. ಈ ಒಂದು ಖುಷಿಗೆ ನಾನು ಏನು ಮಾಡಲಿ, ಒಂದು ಸರ್ಕಾರಿ ಶಾಲೆನ ದತ್ತು ತಗೊಳ್ಳ ಅಥವಾ 4 ಜನ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ಅವ್ರ ಎಜುಕೇಷನ್ ಫುಲ್ಲು ಮುಗಿಯೋವರೆಗೂ ಅವ್ರ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳ ಅಂತ ಅಂದ್ಬಿಟ್ಟು. ಆಗ 10,000 ಜನ ವೋಟ್ ಮಾಡಿದ್ರಿ. ಅದರಲ್ಲಿ 75% ಜನ ಸರ್ಕಾರಿ ಶಾಲೆನ ದತ್ತು ತಗೊಳ್ಳಿ ಮೇಡಮ್, ಎಲ್ಲ ಮಕ್ಕಳಿಗೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ತಿಳಿಸಿದ್ರಿ. ಸೊ ಅದು ಕೂಡ ಮನಸ್ಸಲ್ಲಿ ಹಾಗೆ ಇತ್ತು. ಆ ಕಾರಣಕ್ಕೋಸ್ಕರ ಏನು ಮಾಡಿದ್ವಿ, ನಾವು ನಮ್ಮ ತಮ್ಮ ಗೋವಿಂದ ರಾಜ ಜೊತೆ ನಮ್ಮ ಸುತ್ತಮುತ್ತ ಇರುವಂತಹ ಶಾಲೆಗಳನ್ನು ಹುಡುಕಾಡೋದಕ್ಕೆ ಶುರು ಮಾಡಿದ್ವಿ. ಸಾಕಷ್ಟು ಒಂದೂವರೆ ತಿಂಗಳಾಯ್ತಲ್ಲಪ್ಪ, 1.5 ತಿಂಗಳಿಂದನೂ ಕೂಡ ನಾವು ಅದೇ ಕೆಲಸದಲ್ಲಿ ಅವಾಗ ಹೋಗ್ತಾನೆ ಇದ್ವಿ. ಶಾಲೆಗಳನ್ನೆಲ್ಲ ಹುಡುಕಾಡಿದ್ವಿ. ಆಲ್ಮೋಸ್ಟ್ ಒಂದು 6-7 ಶಾಲೆಗಳನ್ನು ನೋಡಿದ್ವಿ. ಅದು ನಮಗೂ ಸ್ವಲ್ಪ ಹತ್ತಿರನೂ ಆಗಬೇಕು. ಜೊತೆಗೆ ಮುಖ್ಯವಾಗಿ ಏನು ಅಂತಂದರೆ, ಅಲ್ಲಿರುವಂತಹ ಶಿಕ್ಷಕರಿಗೆ ಈ ಒಂದು ಕೆಲಸಗಳ ಮೇಲೆ ಆಸಕ್ತಿ ಇರಬೇಕು, ವಿದ್ಯಾರ್ಥಿಗಳ ಮೇಲೆ ಆಸಕ್ತಿ ಇರಬೇಕು. ಏಕೆಂದರೆ ಆಗಲೇ ಹೇಳ್ದಂಗೆ ನಾವೇನು ಶ್ರೀಮಂತರಲ್ಲ. ಸೊ ಕಷ್ಟಪಟ್ಟು ಅರ್ನ್ ಮಾಡಿರುವಂಥ ಹಣವನ್ನು ಅಲ್ಲಿ ಹಾಕಿದಾಗ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಶಿಕ್ಷಕರು ನೀಟಾಗಿ ಸದುಪಯೋಗ ಪಡಿಸ್ಕೊಂಡು ಆ ಮಕ್ಕಳ ಏಳಿಗೆಗೆ ಕಾರಣ ಆಗಬೇಕು. ಅಂತಹ ಉತ್ಸಾಹ ಇರುವಂತಹ ಮುಖ್ಯೋಪಾಧ್ಯಾಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು ಇರುವಂತಹ ಶಾಲೆಗಳನ್ನು ಹುಡುಕ್ತಾ ಇದ್ವಿ. ಫೈನಲಿ ಆ ರೀತಿಯಾದಂಥ ಒಂದು ಶಾಲೆ ಸಿಕ್ಕಿ ಎಲ್ಲವೂ ಕೂಡ ಮಾತಾಡಿ ಆಗಿದೆ. ಆ ಒಂದು ಶಾಲೆಯನ್ನು ಈಗ ದತ್ತುಗೆ ತಗೊಳ್ಳುವಂತಹ ಒಂದು ಪ್ರೊಸೀಜರ್ನ ಮಾಡ್ತಾಯಿದ್ದೀವಿ. ನನ್ನ ಮಗನನ್ನು ಕೂಡ ಅದೇ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೂ ಕೂಡ ನಮ್ಮ ತಾಯಿಯವರ ಒಪ್ಪಿಗೆ ಸಿಕ್ತು. ಬಟ್ ಕುಟುಂಬದಲ್ಲಿ ಬೇರೆ ಯಾರ ಒಪ್ಪಿಗೆನೂ ಸಿಗಲಿಲ್ಲ. ಈ ಬಗ್ಗೆ ಆ್ಯಕ್ಚುಲಿ ನಾನು ನಿನ್ನೆ ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ್ದೆ, ಸಂತೋಷ ಹಂಚ್ಕೊಂಡು. ಏಕೆಂದರೆ HM ಹತ್ರ ಎಲ್ಲ ಮಾತಾಡಿ ಎಲ್ಲ ಕೂಡ ಫೈನಲೈಸ್ ಆಯಿತು. ಅದಕ್ಕೆ ಅಂದರೆ ಆ ಸ್ಕೂಲಿಗೆ ಅಂದರೆ ನನ್ನ ಮಗ ಖಾಸಗಿ ಶಾಲೆಯಲ್ಲಿ ಏನೇನೆಲ್ಲ ಫೆಸಿಲಿಟಿ ತಗೋತಾ ಇದ್ನೋ ಆ ಎಲ್ಲ ಹೈಟೆಕ್ ಫೆಸಿಲಿಟಿನ ಈಗ ಇದೇ ಸರ್ಕಾರಿ ಶಾಲೆಗೆ ನನ್ನ ಕಡೆಯಿಂದ ನಾನು ಮಾಡಬೇಕು. ಆ ಎಲ್ಲ ಮಕ್ಕಳು ಕೂಡ ಆ ಫೆಸಿಲಿಟಿಯನ್ನು ಪಡ್ಕೋಬೇಕು. ಇಷ್ಟು ಫೆಸಿಲಿಟಿನ ಕೊಡುವಂತಹ ಕೆಲಸಕ್ಕೆ ನಾನು ನಿರ್ಧಾರ ಮಾಡಿ ಎಲ್ಲ ಫೈನಲೈಸ್ ಆಯಿತು. ಇದನ್ನು ನಾನು ಸಂತೋಷನೇ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟಲ್ಲಿ ಹಂಚಿಕೊಂಡೆ. ಅದಕ್ಕೆ ನನ್ನ ಕುಟುಂಬದ ಸದಸ್ಯರೇ ಅದು ಸಂಸ್ಕೃತ ಅಂತ ಅನ್ಬಾರ್ದು, ಅದು ತಪ್ಪು. ಮುಂಚೆ ಈ ಪದವನ್ನು ಯೂಸ್ ಮಾಡಿದಾಗ ಯಾರೋ ಅಂದಿದ್ರು, ಮೇಡಮ್ ಕೆಟ್ಟ ಬೈದಿದ್ದಕ್ಕೆ ಸಂಸ್ಕೃತ ಅಂತೆಲ್ಲ ಬಳಸಬೇಡಿ ಅಂತ ಅಂದ್ಬಿಟ್ಟು. ಸೊ ತೀರಾ ಕೆಟ್ಟದಾಗಿ ಬೈದಿದ್ರು. ನಮ್ಮ ಮನೆಯಲ್ಲಿ ನಿನಗೆ ಹುಚ್ಚಿರೋದು, ನನಗೆ ಈ ಒಂದು ಹುಚ್ಚು ಇಲ್ಲಿ ಗೋವಿಂದ ರಾಜ ನಗ್ತಾ ಕೂತಿದ್ದಾರೆ. ಆ ಒಂದು ಕಮೆಂಟನ್ನು ಅವ್ರು ನೋಡಿದ್ದು, ನನ್ನ ಕುಟುಂಬದ ಸದಸ್ಯರಲ್ಲ ಇದ್ದಾರೆ ಹೊರಗಡೆ. ಅವರು ಕಮೆಂಟ್ ಮಾಡಿದರು, ಈ ಫ್ಯಾಮಿಲಿಯಲ್ಲಿ ನಿನಗಿರುವಂತಹ ಹುಚ್ಚು ಯಾರಿಗೂ ಇಲ್ಲ. ಸೊ ಈ ಹುಚ್ಚು ನಿನ್ನಲ್ಲೇ ಕೊನೆ ಆಗಿಬಿಡ್ಲಿ, ನೆಕ್ಸ್ಟ್ ಜನ್ರೇಷನ್ಗೆ ನಿನ್ನ ಥರ ಹುಚ್ಚು ಬರದೇ ಇರಲಿ. ನೀನು ಈ ಸೊಸೈಟಿ ಅದು ಇದು ಅಂತ ಅಂದ್ಕೊಂಡು ಏನು ಬೇಕಾದರೂ ಮಾಡ್ಕೊ, ಬಟ್ ನಿನ್ನ ಮಗನ ಭವಿಷ್ಯ ಮಾತ್ರ ಹಾಳು ಮಾಡಬೇಡ, ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ಕಮೆಂಟ್ ಹಾಕ್ಬಿಟ್ಟಿದ್ರು. ಬಟ್ ನಾವು ದೊಡ್ಡವರು ತಿರುಗಿಸಿ ಮಾತಾಡೋಂಗಿಲ್ವಲ್ಲ. ಸೊ ಕಮೆಂಟ್ನ ಅಲ್ಲೇ ರಿಮೂವ್ ಮಾಡಿದೆ. ಅಷ್ಟಕ್ಕೆ ಇನ್ನೂ ಒಂದು ಕಮೆಂಟ್ ಬಂತು. ಅದಕ್ಕೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅವ್ರನ್ನ ಬ್ಲಾಕ್ ಮಾಡಿಟ್ಟಿದ್ದೀನಿ. ಇನ್ನೊಂದು 2-3 ದಿನ ಆದಮೇಲೆ ನಾನು ಬ್ಲಾಕ್ ರಿಮೂವ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಈ ರೀತಿಯಾಗಿ ಮಗನ ಭವಿಷ್ಯ ಹಾಳು ಮಾಡ್ತಾ ಇದ್ದಾಳೆ, ಅಂದರೆ ಈ ಒಂದು ನಿರ್ಧಾರದಿಂದ ಮಗನ ಭವಿಷ್ಯ ಹಾಳು ಮಾಡ್ತಾ ಇದ್ದಾಳೆ ಅಂತ ಕುಟುಂಬದಲ್ಲಿ ಮಾತು ಬರ್ತಾ ಇದೆ. ಬಹುಶಃ ರಿಲೇಟಿವ್ಸ್ ಎಲ್ಲ ದುಡ್ಡು ಉಳಿಸೋದಕ್ಕೆ ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇದ್ದಾಳೆ ಇಷ್ಟೆಲ್ಲ ಇದ್ರೂ ಅಂತ ಅನ್ಕೊಬೋದೇನೋ. ಬಟ್ ಗೊತ್ತಿಲ್ಲ, ನನ್ನ ನಿರ್ಧಾರ ನನಗೆ ಖುಷಿ ಕೊಟ್ಟಿದೆ. ಏನಿಲ್ಲ, ಆ್ಯಕ್ಚುಲಿ ಒಂದು ನಿರ್ಧಾರ ತೊಗೊಂಡಿದ್ದೀವಿ ಅಂದರೆ ಸಾಕಷ್ಟು ಆಲೋಚನೆ ಮಾಡಿನೇ ತೊಗೊಂಡಿರ್ತೀನಿ. ಅದರಿಂದ ಒಂದು 100 ಮಕ್ಕಳಿಗೆ ಅನುಕೂಲ ಆಗಲಿ. ಅಲ್ಲಿ ಸ್ವಲ್ಪ ಶಾಲೆಯಲ್ಲಿ ಸ್ಟ್ರೆಂತ್ ಕೂಡ ಕಡಿಮೆ ಇದೆ. ಆ ಸ್ಟ್ರೆಂತ್ ಕೂಡ ಮುಂದಿನ ವರ್ಷ ನಾನು ಆ ಶಾಲೆ ಬಗ್ಗೆ ಎಲ್ಲ ತಿಳಿಸಿ ಅದರಲ್ಲಿರುವಂಥ ವ್ಯವಸ್ಥೆ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ನಾವೇನೇನು ಮಾಡ್ತೀವಿ ಅದೆಲ್ಲ ಮಾಡಿದಾಗ ಆ ಶಾಲೆ ಸ್ಟ್ರೆಂತು ಅಟ್ಲೀಸ್ಟ್ ಇನ್ನೊಂದು 50 ಜನ ಎಕ್ಸ್ಟ್ರಾ ಆದರೆ ನನಗೆ ಅದರಲ್ಲಿ ಬಹಳ ಖುಷಿ ಸಿಗುತ್ತೆ. ಇದೊಂದು ಸಂತೋಷದ ವಿಚಾರ ನಾನು ಹಂಚ್ಕೊಬೇಕಾಗಿತ್ತು ನಿಮ್ಮ ಜೊತೆ. ಯಾಕೆಂದರೆ ಮುಂಚೆಯಿಂದನೂ ಸಾಕಷ್ಟು ಖುಷಿ ಕೊಡುವಂತಹ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದಕ್ಕೆ ಮುಖ್ಯವಾಗಿ ನಿಮ್ಮಿಂದ ಏನಾಗಬೇಕು ಅಂತಂದರೆ ನಿಮ್ಮದೊಂದು ಚಿಕ್ಕ ಹಾರೈಕೆ ಬೇಕಷ್ಟೇ.
ಒಳ್ಳೆಯದಾಗಲಿ ಅಂತ ಹಾರೈಸ್ಬಿಡಿ ಸಾಕು. ಏಕೆಂದರೆ ಪ್ರಾರ್ಥನೆಗಳು ನಿಜಕ್ಕೂ ವರ್ಕ್ ಆಗ್ತವೆ. ಈ ಹಾರೈಕೆಗಳೇನಿರ್ತವೆ ಸೀರಿಯಸ್ಲಿ ನನಗದು ವರ್ಕ್ ಆಗಿದೆ. ಸಾಕಷ್ಟು ಜನ ನನಗೆ ಒಳ್ಳೆಯದಾಗಲಿ ಅಂದಾಗ ನಿಜವಾಗ್ಲೂ ಒಳ್ಳೆಯದಾಗಿದೆ. ಆ ಹಾರೈಕೆಗಳು ತೀರಾ ವರ್ಕ್ ಆಗುತ್ತೆ. ಯಾಕಂದರೆ ಯಾವ ಟೈಮಲ್ಲಿ ನೀವು ಹೇಳಿರ್ತಿರೋ ಗೊತ್ತಿಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು, ಆ ಟೈಮ್ ಒಳ್ಳೇದಿರುತ್ತೋ ಏನೋ ನಿಮ್ಮ ಮನಸ್ಸು ಒಳ್ಳೇದಿರುತ್ತೋ ಅದು ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಕೈ ಮುಗಿದು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ನಿಮ್ಮ ಒಂದು ಬೆಸ್ಟ್ ವಿಶಸ್ ಹಾರೈಕೆಗಳು ಇರಲಿ ಅಷ್ಟೇ. ಇನ್ನೇನು ನಿಮ್ಮಿಂದ ಅಪೇಕ್ಷೆ ಬರುತ್ತೆ ಅಲ್ಲ, ಜಸ್ಟ್ ನಿಮ್ಮ ಹಾರೈಕೆ ಇರಲಿ, ಭಗವಂತನ ಆಶೀರ್ವಾದ ಇರಲಿ ಅಷ್ಟೇ ನಾನು ಕೇಳ್ಕೊತಾ ಇರೋದು. ಯಾವ ಶಾಲೆ ಏನು ಎಲ್ಲವನ್ನು ಕೂಡ ನಾನು ನೆಕ್ಸ್ಟ್ ಮುಂಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಏನೇನೆಲ್ಲ ಅಲ್ಲಿ ಫೆಸಿಲಿಟಿಯನ್ನು ಕೊಡ್ತೀವಿ, ಜೊತೆಗೆ ಅದರಲ್ಲಿ ಲುಕ್ಕನ್ನು ಫುಲ್ ಕಂಪ್ಲೀಟ್ ಸರ್ಕಾರಿ ಶಾಲೆ ಲುಕ್ಕನ್ನೇ ಒಂದು ಕನಸಿನಲ್ಲಿ ಬರೋ ರೀತಿ ನಾನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ವಿಶ್ವಾಸ ಇರಲಿ ಅಷ್ಟೇ. ಸೊ ಮಗನ ಭವಿಷ್ಯವನ್ನು, ಕುಟುಂಬದವರ ದೃಷ್ಟಿಯಲ್ಲಿ ಮಗನ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ನನ್ನ ದೃಷ್ಟಿಯಲ್ಲಿ 100 ಮಕ್ಕಳ, ನನ್ನ ಮಗನ ಜೊತೆಗೆ 100 ಮಕ್ಕಳ ಭವಿಷ್ಯವನ್ನು ಉದ್ಧಾರ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇದೇನೋ ದೊಡ್ಡ ಸಾಧನೆ ಅಲ್ಲ, ನನಗೆ ಗೊತ್ತು ಇದೇನು ದೊಡ್ಡ ಸಾಧನೆ ಥರ ಹೇಳ್ಕೊತಾ ಇದ್ದಾರೆ ಅಂತ ಕೆಲವ್ರು ಅನ್ಕೋಬೋದು. ಹಂಗೆ ದಯವಿಟ್ಟು ಅಂದ್ಕೊಳಕ್ಕೆ ಹೋಗ್ಬಿಡಿ. ದೊಡ್ಡ ಸಾಧನೆ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಆದರೆ ನಮ್ಮ ಕುಟುಂಬ, ನಾನು ಬೆಳೆದು ಬಂದಂತಹ ರೀತಿ ಅದನ್ನೆಲ್ಲ ಹಿಂತಿರುಗಿ ನೋಡಿದ್ರೆ ನನ್ನ ಮಟ್ಟಕ್ಕೆ ಇದು ನನಗೆ ಖುಷಿ ಕೊಡುತ್ತೆ, ತೀರಾ ಸಿಕ್ಕದ ಖುಷಿ ಕೊಡುತ್ತೆ. ಏನೋ ಒಂದು ಈಗ ತೀರಾ 1-2 ದಿನ ಹೊಟ್ಟೆ ಹಸ್ಕೊಂಡಿತ್ತು, ಊಟ ಸಿಗಿದಾಗ ಖುಷಿ ಆಗುತ್ತಲ್ಲ, ಆ ರೀತಿ ಇಷ್ಟು ವರ್ಷಗಳು ಆ ಕನಸಿಗಾಗಿ ಸಿಕ್ಕಾಪಟ್ಟೆ ಹಸಿವಿತ್ತು. ಆ ಕನಸನ್ನ ನನಸು ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಈಗ ನನಸಾಗ್ತಾ ಇದೆಯಲ್ಲ. ಸೊ ಒಂದು ಸರ್ಕಾರಿ ಶಾಲೆನ ದತ್ತು ತಗೊಳ್ಳುವ ಮಟ್ಟಕ್ಕೆ ಭಗವಂತ ಆಶೀರ್ವಾದ ಮಾಡೋದಲ್ಲ ಅಂತ ಅಂದ್ಬಿಟ್ಟು ತೀರಾ ಖುಷಿ ಆಗ್ತಿದೆ. ಅದಕ್ಕೆ ಹಂಚ್ಕೊತಾ ಇದ್ದೀನಿ ಅಷ್ಟೇ. ಅದು ದೊಡ್ಡ ಒಂದು ಅಹಂಕಾರನ ಏನೋ ದಯವಿಟ್ಟು ಅಂದ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಸಂತೋಷವನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು. ಜೊತೆಗೆ ನಿಮ್ಮ ಹಾರೈಕೆಗಳ ಅವಶ್ಯಕತೆ ಕೂಡ ಇತ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ಮುಂದಿನ ದಿನಗಳಲ್ಲಿ ಆ ಶಾಲೆ ಹೇಗೆಲ್ಲ ವ್ಯವಸ್ಥೆಗಳು ಬಂತು ಎಲ್ಲವನ್ನು ಕೂಡ ನಾನು ನಿಮಗೆ ಏನೇನೆಲ್ಲ ಚೇಂಜಸ್ ಆಯಿತು ಎಲ್ಲವನ್ನು ತಿಳಿಸ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ ಅವಾಗವಾಗ. ಇದಿಷ್ಟು ಇವತ್ತಿನ ವಿಡಿಯೋ. ವಿಶ್ ಮಾಡೋದನ್ನ ಮರಿಬೇಡಿ ಕಮೆಂಟ್ನಲ್ಲಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.